ಅಲ್ಲಿಗೆ ರಾಮನ ಮೇಲೆ ಭಕ್ತಿಗಿಂತ ರಾಮನ ಹತ್ರ ಓಟ್ ನೋಡ್ತಾ ಇದ್ದಾರೆ. ರಾಮನ ಮೇಲಿನ ಭಕ್ತಿಗಿಂತ ರಾಮನ ಹತ್ರ ಓಟ್ ನೋಡ್ತಾ ಇದ್ದಾರೆ. ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಇದ್ರು ಅಂತ ರಾಜರಾಗಿದ್ರು ಅಲ್ವಾ. ದಶರಥ ಮಹಾರಾಜನ ಮಗ. ದಶರಥನಿಗೆ 3 ಜನ ಮಹಾರಾಜರ ಮಗ ಅವರು ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡುಗೋದ್ರು. ಭರತನಿಗೆ ಪಟ್ಟ ಕಟ್ಟಿ ಕಾಡುಗೋದು. ಯಾಕಂದರೆ ಕೈಕೇಯಿ ಹಠ ಹಿಡಿದು ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಅದರಿಂದ ಕಾಡುಗೋದ್ರು. ಅವ್ರ ಜೊತೆಲಿ ಲಕ್ಷ್ಮಣ ಹೋದ್ರು, ಸೀತೆಯನ್ನು ಹೋದ್ರು. ಆಮೇಲೆ ಆಂಜನೇಯ ಅಲ್ಲಿ ಸೀತೆ ಲಂಕಾಕ್ಕೆ ಹೋದ ಮೇಲೆ ಪರಿಚಯ ಆಗಿ ಅದೆಲ್ಲ ಆಯಿತು. ಈಗ ನಾವು ನೋಡ್ತಾ ಇರತಕ್ಕಂಥ ಶ್ರೀರಾಮಚಂದ್ರ ಅವನು ಎಲ್ಲ ಜನಾಂಗದವ್ರನ್ನೂ ಕೂಡ ಸರ್ವ ಜನಾಂಗ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ರಾಮರಾಜ್ಯ ಆಗಬೇಕು ಅಂತೇಳಿ. ರಾಮರಾಜ್ಯ ಅಂತ ಯಾಕೆ ಕರೀತೀವಿ ಅಂತಂದರೆ ಶ್ರೀರಾಮಚಂದ್ರನ ಕಾಲದಲ್ಲಿ ಎಲ್ಲರೂ ಸುಖಿಯಾಗಿದ್ದರು ಅಂತ ಅನ್ನೋ ಕಾರಣಕ್ಕೋಸ್ಕರ ರಾಮರಾಜ್ಯ ಆಗಬೇಕು. ಎಲ್ಲರಿಗೂ ಸಮಾನವಾಗಿ ಕಾಣ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರ ರಾಮರಾಜ್ಯ ಆಗಬೇಕು. ಅದಕ್ಕೋಸ್ಕರ ಈ ಸಂವಿಧಾನದಲ್ಲಿ ಏನು ಹೇಳ್ತದೆ ಅದು ಭಾಳ ಮುಖ್ಯ. ಏನೇ ಅವರು ರಾಜಕೀಯಕ್ಕೋಸ್ಕರ ಏನೇನು ಮಾಡ್ತಾರೆ ಅದು ಅಪ್ರಸ್ತುತ. ಸರ್, ಈಗ ಚುನಾವಣೆಗಳು ಹತ್ರ ಬಂದಂತ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಗಳು, ಭಾವನಾತ್ಮಕ ವಿಚಾರಗಳು ಮುನ್ನೆಲೆ ಜಾಸ್ತಿ ಬರ್ತಾ ಇದೆ ಅಂತ ಅನ್ಕೊಳ್ಳೋದು. ಚುನಾವಣೆ ಬರ್ತಾ ಇದ್ದಾಗ ಇಂಥ ವಿಚಾರಗಳು ಜಾಸ್ತಿ ಏನೇ ನೀವು ಮುನ್ನೆಲೆ ಮಾಡಿದ್ರು ಕೂಡ ದಿ ಪೀಪಲ್ ಆಫ್ ಇಂಡಿಯಾ, ಭಾರತ್, ಅವರು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಸಂವಿಧಾನಕ್ಕೆ ಗೌರವ ಕೊಡ್ತಾರೆ. ಸಂವಿಧಾನದ ರೀತಿ ನಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಜಾತಿ ಗಣತಿನ ವರದಿ ರೆಡಿ ಆಗಿದೆ, ಸಿಎಂ ಟೈಮ್ ಕೊಟ್ರೆ ಸಬ್ಮಿಟ್ ಮಾಡ್ತೀವಿ. ಯಾವುದು ಜಯಪ್ರಕಾಶ್ ಹೆಗ್ಡೆ ಅವರು ಜಾತಿ ಗಣತಿ ಮುಂದಿನ ವಾರ ಕೊಡ್ತೀವಿ ಅಂತ ಹೇಳಿದ್ರೆ ಟೈಮ್ ಕೊಟ್ರೆ ಅದು ಕೊಟ್ಟರೆ ತಕ್ಕತ್ತೀವಿ. ಇನ್ನೂ ಕೊಟ್ಟಿಲ್ಲ, ಕೊಟ್ಟರೆ ತಕ್ಕತ್ತೀವಿ. ತಾವು ಟೈಮ್ ಕೊಡಬೇಕು ಅಂತ ಕೇಳ್ತಾರಂತ ಮುಖ್ಯಮಂತ್ರಿಗಳು. ಕೇಳಿದ್ರೆ ಕೊಡ್ತೀನಿ ರೀ. ಟೈಮ್ ಕೇಳಿದ್ರೆ ಕೊಡ್ತೀನಿ. ನಾ ಇವತ್ತಿನವ್ರಿಗೆ ಕೇಳಿಲ್ಲ, ಕೇಳಿದ್ರೆ ಕೊಡ್ತೀನಿ. ಕೆಲವರು ವಿರೋಧ ಮಾಡ್ತಿದ್ರು. ಯಾರು? ಬಹಳಷ್ಟು ಜನ ಇನ್ನು ಸಂವಿಧಾನನೇ ತಗೊಂಡಿಲ್ಲ. ಹೇಳಪ್ಪ, ನಿಂಗೆ ವರದಿ ಗೊತ್ತಾ? ನಿಂಗೆ ವರದಿ ಗೊತ್ತಾ? ಏನಿದೆ ಅಂತ ಗೊತ್ತಿಲ್ಲ. ಯಾಕೆ ವಿರೋಧ ಮಾಡ್ತೀರಿ? ಸರಿಯಪ್ಪ, ಅವೈಜ್ಞಾನಿಕವಾಗಿದೆ ಅಂತ ಗೊತ್ತು ನಿಂಗೆ. ಅವ್ರು ಹೇಳೋದು ಬೇಡಪ್ಪ, ನಿನಗೆ ಗೊತ್ತಾ? ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅನ್ನೋದು ನಿಂಗೆ ಅಕ್ಸೆಪ್ಟ್ ಮಾಡೋದು ಬಿಡೋದು. ಆಮೇಲೆ ವರದಿ ಇದೆ, ಕೊಡ್ತಾರೆ. ವರದಿ ಕೊಟ್ಟ ಮೇಲೆ ನೋಡೋಣ. ಆಮೇಲೆ ನಾನಂತೂ ನೋಡಿ. ಕ್ಯಾಬಿನೆಟ್ ಒಬ್ರು ಮಾತಾಡ್ರಿ. ತಳ ನೀನು ಭಾಳ ಮಾತಾಡಿದ್ದೆ ತಳಪ್ಪ. ಕೇಳ್ರಿ ಇಲ್ಲಿ, ಕೇಳ್ರಿ ಇಲ್ಲಿ. ನನಗೆ ಗೊತ್ತಿಲ್ಲ, ವರದಿ ಗೊತ್ತಿಲ್ಲ. ಗೊತ್ತಾಯ್ತಾ? ಈ ಪುಟ್ಟರಂಗ ಶೆಟ್ಟರು ಮಿನಿಸ್ಟರ್ ಆಗಿದ್ದಾರಲ್ಲ, ಆಗ್ಲೇ ಕಾಂತರಾಜು ವರದಿ ಕೊಡೋಕ್ಕೆ ಅಂತ ಇವ್ರ ಹತ್ರ ಕೇಳ್ಕೊಂಡಿದ್ರು. ಇವರು ಟೈಮು ಕೊಟ್ಟಿದ್ರು. ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವ್ರಿಗೆ ತಗೋಬೇಡಿ ಅಂತೇಳಿ ಹೇಳಿದ ಮೇಲೆ ಇವರು ತಗೊಂಡಿಲ್ಲ. ಹೇಳಪ್ಪ ಪುಟ್ಟರಂಗ ಶೆಟ್ಟಿ, ಹೌದಲ್ವೇನ್ರಿ? ಅವ್ರು ಟೈಮ್ ಕೇಳಲಿ, ಅವರು ಟೈಮ್ ಕೇಳಲಿ, ನೋಡೋಣ. ನಾನಂತೂ ನೋಡಿಲ್ಲ, ಯಾರೂ ನೋಡಿಲ್ಲ ವರದಿನ. ಅದು ಸೈಂಟಿಫಿಕ್ ಅನ್ಸೈಂಟಿಫಿಕ್ ಅನ್ನೋದು ಕೊಟ್ಟ ಮೇಲೆ ಗೊತ್ತಾಗೋದು.